ನಮಸ್ಕಾರ. ನಾನೀಗ ಬಂದಿರೋದು ಕಲಬುರಗಿಯಲ್ಲಿ ಇರುವಂತಹ ಒಂದು 7 ಸಮಾಧಿಗಳ ಗುಂಪು ಅಥವಾ ಇದನ್ನು ಹಫ್ತ್ ಗುಂಬಾಜ್ ಅಂತ ಕರೀತಾರೆ. ಖ್ವಾಜಾ ಬಂದೇ ನವಾಜ್ ದರ್ಗಾಕ್ಕೆ ಹೋಗುವಂಥ ದಾರಿಯಲ್ಲಿ ಇರುವಂತಹ ಒಂದು 7 ಸಮಾಧಿಗಳ ಗುಂಪಿದು. 7 ಬೇರೆ ಬೇರೆ ಸಮಾಧಿಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅದು ಯಾರ್ದು ಅಂದರೆ ಬಹಮನಿ ಆಡಳಿತಗಾರರು ಮತ್ತು ಅವರ ಸೇನಾ ಕಮಾಂಡರ್ಗಳ ಒಂದು ಗೋರಿಗಳನ್ನು ಒಳಗೊಂಡಿರುವಂಥದ್ದು. 14-15ನೇ ಶತಮಾನಕ್ಕೆ ಸೇರಿರುವಂತಹದ್ದು ಇದು. ಇದರಲ್ಲಿ ಹಲವಾರು ಸುಲ್ತಾನರುಗಳನ್ನು ಹಫ್ತ್ ಗುಂಬಜ್ ಅಥವಾ 7 ಡೋಮ್ಸ್ ಅಂತ ಕರಿತಾ ಇರುವಂಥ ಈ ಒಂದು ಸಂಕೀರ್ಣದಲ್ಲಿ ಸಮಾಧಿ ಮಾಡಿದ್ದಾರೆ. ಇದು ಗುಲ್ಬರ್ಗಾದ ಒಂದು ನಗರದ ಒಳ ಪ್ರದೇಶದಲ್ಲಿ ಬರುವಂಥ ಒಂದು ಪ್ರದೇಶ. ಇಲ್ಲಿ ಮುಜಾಹಿದ್ ಶಾ, ದಾವೂದ್ ಶಾ, ಗಿಯಾತ್ ಅಲ್ಲುದ್ದೀನ್ ಶಾ, ಶಮ್ಸ್ ಅಲ್-ದೀನ್ ಶಾ ಮುಂತಾದವರ ಒಂದು ಗೋರಿಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಏನಂತಂದರೆ ಇದು ಒಂದು ಜೊಮೆಟ್ರಿಕಲ್ ಡಿಸೈನ್ನ ಮಾದರಿಯಲ್ಲಿ ಕೂಡ ಇದನ್ನು ಅಲಂಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅಂತಹ ಹಫ್ತ್ ಗುಂಬಜ್ ಅಥವಾ 7 ಸಮಾಧಿಗಳ ಒಂದು ಗುಂಪನ್ನು ನೋಡೋಣ. ನೋಡಿ, ಇಲ್ಲಿರುವಂತಹ ಎಲ್ಲ ಒಂದು ಸಮಾಧಿಗಳು ಕೂಡ ಒಂದರ ಪಕ್ಕ ಒಂದು ಇದ್ದಾವೆ. ಇದು ಬಹಮನಿ ರಾಜವಂಶದ ಸಮಾಧಿಗಳ ಒಂದು ಗುಂಪು. ಇಲ್ಲಿ ಬಹಮನಿ ರಾಜರುಗಳು, ರಾಜ ಕುಟುಂಬದವರು ಮತ್ತು ಕೆಲವರು ಸೇನಾ ಕಮಾಂಡರ್ಗಳನ್ನು ಕೂಡ ಈ ಭಾಗದಲ್ಲಿ 14 ಮತ್ತು 15ನೇ ಶತಮಾನದಲ್ಲಿ ಸಮಾಧಿ ಮಾಡಿರುವಂತಹ ಒಂದು ಸ್ಥಳ ಇದು. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗೆ ಕೂಡ ಒಂದು ಪ್ರಮುಖವಾದಂಥ ಉದಾಹರಣೆ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು 7 ಸಮಾಧಿಗಳು ಇರುವಂಥ ಕಾರಣದಿಂದ ಇದನ್ನು ಹಫ್ತ್ ಗುಂಬಜ್ ಅಂತ ಕರೀತಾರೆ, ಅಥವಾ 7 ಗುಮ್ಮಟಗಳು ಅಂತ ಕೂಡ ಇದನ್ನು ಕರೀತಾರೆ. ಇಲ್ಲಿ ಹಲವಾರು ಕೆಲವೊಂದು ಗೋಡೆಗಳೆಲ್ಲ ಮಾಸಲು ಸ್ಥಿತಿಯಲ್ಲಿದ್ದರೂ ಕೂಡ ಒಳಭಾಗ ಮತ್ತು ಕೆಲವೊಂದು ಭಾಗ ಎಲ್ಲ ತುಂಬ ಸುಂದರವಾಗಿದೆ. ಇದರಲ್ಲಿ ಅತಿ ದೊಡ್ಡ ಸಮಾಧಿ ಅಂತಂದರೆ ಸುಲ್ತಾನ್ ಫಿರೋಜ್ ಶಾನ ಒಂದು ಸಮಾಧಿಯಾಗಿದೆ. ಅದರಲ್ಲೂ ಕೂಡ ಮೊಟ್ಟ ಮೊದಲಿಗೆ ನಿರ್ಮಿತವಾದಂತಹ ಸಮಾಧಿ ಅಂತಂದರೆ ಮುಜಾಹಿದ್ ಶಾನ ಒಂದು ಸಮಾಧಿ ಮೊದಲಿಗೆ ನಿರ್ಮಾಣ ಆಯಿತು ಅಂತ ಕೂಡ ಹೇಳ್ಬೋದು. ಇದರ ಹೊರಭಾಗದಲ್ಲಿ ಕೂಡ ಕೆಲವೊಂದಿಷ್ಟು ರಚನೆಗಳಿದ್ದಾವೆ. ಇಲ್ಲಿ ನೋಡಿ, ಶಮ್ಸ್ ಅಲ್-ದೀನ್ ಶಾನ ಸಮಾಧಿ ಅಂತ ಇದನ್ನು ಕರೀತಾರೆ. ಇದು ಅತ್ಯಂತ ಸುಂದರವಾದಂಥ ಒಂದು ಸಮಾಧಿ ನಾವು ನೋಡುವಂಥದ್ದು. 2 ಕೋಣೆಗಳ ಒಂದು ಸಮಾಧಿಯನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಭಾರತದಲ್ಲಿಯೇ ಕಂಡುಬರುವಂಥ ಎಲ್ಲ ಸಮಾಧಿಗಳಲ್ಲೂ ಕೂಡ ಇದು ಈ ಕಲಬುರಗಿಯಲ್ಲಿ ಕಂಡುಬರುವಂಥ ಈ ಸಮಾಧಿ ಅತ್ಯಂತ ವಿಶಿಷ್ಟವಾದದ್ದು. ಯಾಕೆಂದರೆ 2 ಕೋಣೆಗಳುಳ್ಳಂಥ ಸಮಾಧಿ ಬೇರೆ ಎಲ್ಲೂ ಕೂಡ ಇಲ್ಲ. ಇದೇ ಭಾಗದಲ್ಲಿರುವಂಥದ್ದು ಇದೇ ಸಮಾಧಿ. ಒಂದು ಕೋಣೆ ರಾಜನಿಗೆ ಅರ್ಪಿತವಾಗಿದ್ದರೆ ಇನ್ನೊಂದು ಕೋಣೆ ಆತನ ಕುಟುಂಬದವರಿಗೆ ಸೇರಿದ್ದಾಗಿದೆ. ಹೀಗೆ ರಾಜ ಮತ್ತು ಆತನ ಕುಟುಂಬದವರನ್ನು ಸಮಾಧಿ ಮಾಡುವಂತಹ ಒಂದು ಸಂದರ್ಭದಲ್ಲಿ 2 ಕೋಣೆಗಳನ್ನು ಬಳಸಲಾಯಿತು. ಈ ಒಂದು ಗುಂಬಜನ ಕಟ್ಟುವ ಕೂಡ 2 ಕೋಣೆಗಳುಳ್ಳಂಥ ಗುಂಬಜನ ಕಟ್ಟಲಾಯಿತು. ಇದು ಭಾರತದಲ್ಲಿಯೇ ಅತ್ಯಂತ ಇಂತಹ ವಿಶಿಷ್ಟತೆಯುಳ್ಳಂಥ ಏಕೈಕ ಒಂದು ಸಮಾಧಿ ಅಂತ ಕೂಡ ಹೇಳ್ಬೋದು ನಾವು ಅದನ್ನು. ನೋಡಿ, ಇಲ್ಲೆಲ್ಲ ಕಮಾನಿನ ರಚನೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕೂಡ ಇದನ್ನು ಕರೀತಾರೆ. ಇದು ಅತ್ಯಂತ ಸುಂದರವಾದಂತಹ ಒಂದು ಸಮಾಧಿಯನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಅತಿ ದೊಡ್ಡದಾದಂತಹ ಸಮಾಧಿ ಕೂಡ ಹೌದು. ಸಂಪೂರ್ಣವಾದಂತಹ ಕಿಟಕಿಗಳಿರ್ಬೋದು, ದ್ವಾರಗಳಿರ್ಬೋದು, ಎಲ್ಲ ಕಮಾನುಗಳನ್ನು ಹೊಂದಿರುವಂತಹದ್ದು. ಜೊತೆಯಲ್ಲಿ ಕೆಲವೊಂದಿಷ್ಟು ಗುಮ್ಮಟಗಳ ಒಂದು ವಿನ್ಯಾಸವನ್ನು ಕೂಡ ಮೇಲ್ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ 7 ಸಮಾಧಿಗಳು ಇಲ್ಲಿದ್ದರೂ ಕೂಡ ಈ ಮುಜಾಹಿದ್ ಶಾನ ಸಮಾಧಿ, ದಾವೂದ್ ಶಾ ಮತ್ತು ಗಿಯಾತ್ ಅಲ್-ದೀನ್ ಶಾ, ಶಮ್ಸ್ ಅಲ್-ದೀನ್ ಶಾ ಮತ್ತು ಫಿರೋಜ್ ಶಾನ ಸಮಾಧಿಗಳನ್ನು ಇಲ್ಲಿ ನಾವು ಗುರುತಿಸ್ಬೋದು. 2 ಸಮಾಧಿಗಳು ಯಾರದ್ದು ಅಂತ ನಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂದರೆ ಅನಾಮಧೇಯ ಗೋರಿಗಳು ಅಥವಾ ಸಮಾಧಿಗಳು ಅಂತ ಕೂಡ ಅವುಗಳನ್ನು ಕರೀತಾರೆ. ಇಲ್ಲಿ ಸಾಲು ಸಾಲಾಗಿ 6 ಸಮಾಧಿಗಳಿದ್ದರೆ ಇನ್ನೊಂದು ಸಮಾಧಿ ಇನ್ನೊಂದು ಪಕ್ಕದಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಇದೇ ನಾವು ನೋಡ್ತಾ ಇರುವಂಥ ಸುಲ್ತಾನ್ ಫಿರೋಜ್ ಶಾನ ಒಂದು ಸಮಾಧಿ. ಇದು ಅತ್ಯಂತ ಒಂದು ದೊಡ್ಡದಾದಂಥ ಸಮಾಧಿ ಅಂತ ಕೂಡ ಇದನ್ನು ಕರೀತಾರೆ. ನೋಡಿ, ಈ ಕಡೆ ಬಲಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಪಕ್ಕದಲ್ಲಿರುವಂಥ ಸಮಾಧಿಯಾಗಿದೆ. ನೋಡಿ, ಇಲ್ಲಿಂದ ನಾವು ಸಮಾಧಿಗಳನ್ನು ಲೆಕ್ಕ ಹಾಕ್ತಾ ಹೋದರೆ 2, 3ನೇ ಸಮಾಧಿ ಇಲ್ಲಿ ಕಾಣ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ಇದೇ ಪಕ್ಕದಲ್ಲಿ 4ನೇ ಸಮಾಧಿ ಇಲ್ಲಿ ಕಾಣ್ತದೆ. ನಮ್ಮ ಎಡ ಪಕ್ಕದಲ್ಲಿ ಒಂದು ಗೋಡೆ ಕಾಣ್ತಾ ಇದೆ ನೋಡಿ, 5ನೇ ಸಮಾಧಿ. ಹಾಗೆ ಮುಂದಕ್ಕೆ ನಾವು ನೋಡಿದ್ರೆ ಇಲ್ಲಿಂದ ಕೆಲವೊಂದು ಸಮಾಧಿಗಳು ದೂರದಿಂದ ಕಾಣ್ತವೆ ನೋಡಿ. ಒಟ್ಟಾರೆಯಾಗಿ 7 ಸಮಾಧಿಗಳಲ್ಲದೇ ಕೆಲವೊಂದು ಸಣ್ಣ ಸಮಾಧಿಗಳನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇಂತಹ ಒಂದು ಹಫ್ತ್ ಗುಂಬಜ್ ಎಂಬಂಥದ್ದು ಬಹಳ ಪ್ರಮುಖವಾದಂಥ ಒಂದು ಬಹಮನಿ ಸುಲ್ತಾನರ ವಾಸ್ತುಶಿಲ್ಪದ ಕೊಡುಗೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು.